ಇನ್ನು ಲೋಕ ಸಂಗ್ರಾಮಕ್ಕೆ ಕೇವಲ ಇನ್ನು 3 ತಿಂಗಳು ಬಾಕಿ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಮೈತ್ರಿ ಪಕ್ಷಗಳು ಒಂದಾಗಿರುವಂತದ್ದು ಗೊತ್ತಿರುವಂತ ವಿಚಾರ. ಬಿಜೆಪಿ ಹಾಗೆ ಜೆಡಿಎಸ್. ಆದ್ರೆ ಈಗ ಬಿಜೆಪಿ ಹಾಗೆ ಜೆಡಿಎಸ್ ನ ಪ್ರಮುಖರಾದಂತ ರಾಜ್ಯಾಧ್ಯಕ್ಷರು ಬಿಜೆಪಿಯ BY ವಿಜೇಂದ್ರ, ಕುಮಾರಸ್ವಾಮಿ ಅವರು ಜೆಡಿಎಸ್ ನಿಂದ ದೆಹಲಿ ಪ್ರಯಾಣವನ್ನ ಬೆಳೆಸಿರುವಂತದ್ದು. ಕರ್ನಾಟಕದ 25 ಸ್ಥಾನಗಳ ಮೇಲೆ ದೋಸ್ತಿ ಕಣ್ಣು ಬಿದ್ದಿದೆ. ದೆಹಲಿ ದಂಡಯಾತ್ರೆ ಆರಂಭಿಸಿದ ಜೋಡೆತ್ತುಗಳು ಕುಮಾರಸ್ವಾಮಿ ಹಾಗೆ BY ವಿಜೇಂದ್ರ ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಇಂದು ಕುಮಾರಸ್ವಾಮಿ, ನಾಳೆ BYV ಪ್ರಯಾಣವನ್ನು ಬೆಳೆಸ್ತಾರೆ. ಇವತ್ತು ಕುಮಾರಸ್ವಾಮಿ ಅವರು ಹೋಗ್ತಾ ಇರುವಂತದ್ದು, ನಾಳೆ BY ವಿಜೇಂದ್ರ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. 3 ದಿನ ದೆಹಲಿಯಲ್ಲೇ ವಿಜೇಂದ್ರ ಹಾಗೆ ಕುಮಾರಸ್ವಾಮಿ ಅವರು ಠಿಕಾಣಿಯನ್ನ ಹೂಡಲಿದ್ದಾರೆ. ಬಹಳ ಪ್ರಮುಖವಾಗಿ ಮೈತ್ರಿ ಆಗಿರುವಂತದ್ದು ಬಿಜೆಪಿ ಹಾಗೆ ಜೆಡಿಎಸ್. ಶತಾಯ ಗತಾಯ ಈ ಸಲ 25 ಸೀಟು ಬರಲೇಬೇಕು. ಈ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ದೆಹಲಿಗೆ ಹೋಗ್ತಾ ಇರುವಂತ ವಿಚಾರ ಗೊತ್ತಿರುವಂತದ್ದು. ಸೀಟ್ ಹಂಚಿಕೆ ಇರಬಹುದು, ಜೆಡಿಎಸ್ ನಲ್ಲಿ ಸೀಟ್ ಹಂಚಿಕೆ ಇರಬಹುದು, ಹಾಗೆ ಬಿಜೆಪಿಯಲ್ಲೂ ಕೂಡ ಸೀಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಈಗ ದೆಹಲಿ ಪ್ರಯಾಣವನ್ನ ಬೆಳೆಸಿರುವಂತದ್ದು. ಇನ್ನು ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ ದೆಹಲಿಗೆ ಪ್ರಯಾಣ ಬೆಳೆಸುವ ಮುಂಚೆ. ಹಾಗಾದ್ರೆ ಕುಮಾರಸ್ವಾಮಿ ಅವರು ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಯಾವ ಹಂಚಿಕೆನೂ ಇಲ್ಲಪ್ಪ. ನಾನು ಯಾವ್ದು ಬೇರೆ ನಾನು ಡೆಲ್ಲಿಗೆ ಹೋಗೋದು ವಿಶೇಷನಾ? ಡೆಲ್ಲಿಗೆ ಹೋಗ್ತಿರೋದೇನು ವಿಶೇಷ ಏನಿಲ್ಲ. ನನ್ನ ಯಾವುದೋ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಏನಿಲ್ಲ ಆ ಥರ ಯಾವುದೂ ಇಲ್ಲ. ಈಗ ಬಂದ್ಮೇಲೆ ಎಲ್ಲಿ ಬಂದ್ಮೇಲೆ ಮಾತಾಡ್ತೀನಿ. ಯಾವ ಹಂಚಿಕೆನೂ ಇಲ್ಲಪ್ಪ. ನಾನು ಯಾವ್ದು ಬೇರೆ ನಾನು ಡೆಲ್ಲಿಗೆ ಹೋಗೋದು ವಿಶೇಷನಾ? ಇವತ್ತು ದೆಹಲಿಗೆ ಕುಮಾರಸ್ವಾಮಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ನಾಳೆ ವಿಜಯೇಂದ್ರ ಹೋಗ್ತಾರೆ ದೆಹಲಿಗೆ. ಹೋಗುವ ಮುನ್ನ ಇಲ್ಲಿ ಅವರನ್ನ ಸಾಧುಗಳು ಕೂಡ ಭೇಟಿಯಾಗಿದ್ದಾರೆ. ಸಾಧುಗಳು ಕೂಡ ಭೇಟಿಯಾಗಿ ಅವರಿಗೆ ಆಶೀರ್ವಾದ ಕೂಡ ಮಾಡಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಸದ್ಯಕ್ಕೆ ಲಭ್ಯವಾಗಿದೆ. ಅವರನ್ನ ಮಾತನಾಡಿಸಿದ್ದಾರೆ ಕೂಡ. ದೆಹಲಿ ಭೇಟಿಗೂ ಮುನ್ನ ವಿಜೇಂದ್ರ ಕಚೇರಿಗೆ ಸಾಧುಗಳು ಆಗಮಿಸಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ಸಾಧುಗಳು ವಿಜೇಂದ್ರನ್ನ ಭೇಟಿಯಾಗಿದ್ದಾರೆ. ರಾಜಸ್ಥಾನಕ್ಕೆ ತೆರಳು ಆರ್ಥಿಕ ನೆರವನ್ನ ಸಾಧುಗಳು ಕೇಳಿದ್ದಾರೆ. ಕಚೇರಿ ಸಿಬ್ಬಂದಿಗೆ ಸೂಚಿಸಿ ಅವರಿಗೆ ಆರ್ಥಿಕ ನೆರವನ್ನು ಕೂಡ ವಿಜೇಂದ್ರ ನೀಡಿದ್ದಾರೆ. 5 ಸಾಧುಗಳಿಂದ ಬಿಜೆಪಿ ಕಚೇರಿಯಲ್ಲಿ ವಿಜೇಂದ್ರ ಅವರನ್ನು ಭೇಟಿ ಮಾಡಿ ಮಾತನಾಡಿಸಿ ಅವರಿಗೆ ರಾಜಸ್ಥಾನಕ್ಕೆ ತೆರಳೋದಕ್ಕೆ ಸಹಾಯನೂ ಕೂಡ ಮಾಡಿ ಕಳಿಸಿದ್ದಾರೆ. ಈ ಬೆನ್ನಲ್ಲೇ ಅವರು ಕೂಡ ದೆಹಲಿಗೂ ತೆರಳುವ ಮುನ್ನ ಸಾಧುಗಳು ವಿಜೇಂದ್ರಗೆ ಆಶೀರ್ವಾದ ಕೂಡ ಮಾಡಿದ್ದಾರೆ.